ಏನ್ ಡಾರ್ಲಿಂಗ್ ಬೆಳಗ್ಗೆ ಮುಖಕ್ಕೆ ಮಂಗಳಾರತಿ ಎತ್ತುತ್ತಾ ಇದ್ಯಾ? ಬಿಡ್ತೋನು ದೇವ್ರಿಗೆ ಆರತಿ ಮಾಡಿ ಆಶೀರ್ವಾದ ತಂದಿದ್ದೀನಿ, ತಗೋ. ಡಾರ್ಲಿಂಗ್, ನನ್ ಪಾಲ್ಗೆ ನೀನೇ ದೇವ್ರು, ನನ್ಗೆ ಯಾವ ಆಶೀರ್ವಾದನೂ ಬೇಡ. ಅದು ಯಾವತ್ತೂ ಇರುತ್ತೆ, ಆದ್ರೆ ಅವನ ಕೈಯೇನೂ ಇರ್ಬೇಕಲ್ವಾ? ನೋಡು, ಇವತ್ತು ಮೊದಲನೇ ದಿನ, ಆಫೀಸ್ಗೆ ಖುಷಿಯಾಗಿ ಹೋಗ್ತಿದ್ಯಾ. ರಾಯರ ದಯದಿಂದ ನಿನ್ಗೆ ಕೆಲ್ಸ ಸಿಕ್ಕಿದೆ, ಚೆನ್ನಾಗಿ ಮಾಡ್ಕೊಂಡೋಗೋ, ಮತ್ತೆ ತಪ್ಪು ಮಾಡ್ಬೇಡ. ಹೌದಜ್ಜಿ, ಇದೆಲ್ಲ ನಿನ್ ಪೂಜೆ ಮಹಿಮೆನೆ. ನನ್ಗೆ ಕೆಲ್ಸದ ಬೆಲೆ ನನ್ಗೆ ಇವಾಗ ಗೊತ್ತಾಗಿದೆ. ಸೊ ಮತ್ತೆ ತಪ್ಪು ಮಾಡೋ ಚಾನ್ಸೇ ಇಲ್ಲ. ಆದ್ರೂ ಕಾವೇರಿ ನನ್ಗೆ ಇನ್ನೊಂದು ಚಾನ್ಸ್ ಕೊಡದೆ ತುಂಬಾ ನಿಷ್ಠುರವಾಗಿ ನಡ್ಕೊಂಡ್ಬಿಟ್ಲು. ಅದಕ್ಕೆ ಸ್ವಲ್ಪ ಬೇಜಾರು. ನೋಡು ಎದು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋ. ಆ ಕೆಲ್ಸ ಕಳ್ಕೊಂಡಿದ್ಕೆ ತಾನೇ ಕೆಲ್ಸದ ಬೆಲೆ ಗೊತ್ತಾಗಿದ್ದು. ಪ್ರತಿ ಒಂದ್ರಲ್ಲೂ ಒಳ್ಳೇದೇನೆ ನೋಡು, ಎಲ್ಲ ಒಳ್ಳೇದೇ ಆಗುತ್ತೆ. ತಗೋ ಆರ್ತಿ. ನೀನ್ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿದ್ರೇನೆ ನಾನು. ಕೂತ್ಕೋ, ಇಲ್ಲಿ ತಿಂಡಿ ತಗೊಂಬರ್ತೀನಿ. ಅಜ್ಜಿ ಬೇಗ, ಆಫೀಸಿಗೆ ಲೇಟ್ ಆಗತ್ತೆ. ಏನು ಕಿಚನ್ ಇಂದ ಘಮ ಘಮ ಅಂತ ಸ್ಮೆಲ್ ಬರ್ತಿದ್ಯಲ್ಲ, ಅದೇನ್ ನಳಪಾಕ ಮಾಡಿದಾಳೋ ನೋಡೋಣ. ಅಜ್ಜಿ ಬೇಗ. ಬಂದೆ ಬಂದೆ ಬಂದೆ. ಅಜ್ಜಿ ಟೈಮ್ ಆಗ್ತಿದೆ. ಅಯ್ಯೋ ಬಂದೆಪ್ಪ. ತಗೋ. ಓಹೋ, ಏನಜ್ಜಿ ಇದು ವೆರೈಟಿ ತಿಂಡಿ ಮಾಡ್ಬಿಟ್ಟಿದ್ಯಾ? ಕೆಲ್ಸ ಹೋಯ್ತು ಅಂತ ಮನೇಲಿ ಕೂತ್ಕೊಂಡು ಕೊರಗ್ತಿದ್ಯಲ್ಲ, ಅದ್ ನನ್ ಕೈಯಲ್ಲಿ ನೋಡಕ್ ಆಗ್ತಿರ್ಲಿಲ್ಲ. ಇವತ್ತು ಕೆಲ್ಸ ಸಿಕ್ಕಿದ್ಯಲ್ಲ, ಆ ಕೆಲ್ಸಕ್ಕೆ ಹೋಗ್ತಿದ್ಯಲ್ಲ, ಆ ಖುಷಿಗೆ ಇದನ್ನೆಲ್ಲ ಮಾಡಿದ್ದೀನಿ. ಅದಕ್ಕೆನಾ ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡಿ ವೆರೈಟಿ ತಿಂಡಿ ಮಾಡಿರೋದು? ಡಾರ್ಲಿಂಗ್, ನಿನ್ನ ನೋಡ್ತಿದ್ರೆ ನೀವತ್ತು ಅಜ್ಜಿ ತರ ಕಾಣಿಸ್ತಿಲ್ಲ, 18 ವರ್ಷದ ಹುಡುಗಿ ತರ ಕಾಣಿಸ್ತಿದ್ಯಾ. ನೋಡು ಎಷ್ಟು ಲವಲವಿಕೆ ಇದೆ ನಿನ್ ಮುಖದಲ್ಲಿ. ಹೌದೇನೋ? ಹಾಗಾದ್ರೆ ನನ್ಗೊಂದು ಹುಡುಗನ್ ನೋಡಿ ಮದ್ವೆ ಮಾಡ್ಸು. ಡಾರ್ಲಿಂಗ್, ಇದಕ್ಕೇನ್ ಕಡಿಮೆ ಇಲ್ಲ. ಆಯ್ತು ಬಿಡು, ಮಾಡ್ಸೋಣ. ಸಕ್ಕತ್ತಾಗಿದೆ ಅಜ್ಜಿ. ನಿಧಾನಕ್ಕೆ ತಿನ್ನು, ಹಾಗೆಲ್ಲ ಆಫೀಸ್ಗೆ ಹೋಗುವಾಗ ಆತರವಾಗಿ ತಿನ್ಬೇಡ. ನಿಧಾನ, ನೀರ್ ಕುಡಿ. ಈ ತರ ಔಷಧದಲ್ಲಿ ತಿಂದ್ರೆ ಮೈಗೆ ಹತ್ತಲ್ಲ. ನಿಧಾನಕ್ಕೆ ತಿನ್ನು. ಟೈಮ್ ಆಯ್ತು ಅಂತ ಅವಸರದಲ್ಲಿ ನೀನು ಗಾಡಿನ ಜೋರಾಗಿ ಓಡಿಸ್ಕೊಂಡು ಹೋಗ್ಬೇಡ. ನಿಧಾನಕ್ಕೆ ಹೋಗ್ಬೇಕು, ಗೊತ್ತಾಯ್ತಾ? ಆಯ್ತು ಬಿಡಜ್ಜಿ, ತಳ್ಕೊಂಡು ಹೋಗ್ತೀನಿ. ಅಯ್ಯೋ, ಟೈಮ್ ಆಗೋಯ್ತು. ಸರಿ ಡಾರ್ಲಿಂಗ್, ನಾನು ಬರ್ತೀನಿ. ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ. ಬಾಯ್, ಹುಷಾರು. ಎದು, ಒಂದ್ ನಿಮಿಷ ಇರು. ಏನ್ ಡಾರ್ಲಿಂಗ್? ಅಯ್ಯೋ, ಊಟ ಡಬ್ಬಿನ ಕೊಡೋದ್ ಮರ್ತಿದ್ದೆ. ಇರು, ತಗೊಂಬಂದೆ. ಇರು. ಓಹ್, ಸರಿ ಬೇಗ ತಂದ್ಕೊಡು. ಎದು, ಎದು ಏನು ಯೋಚನೆ ಮಾಡ್ತಿದ್ಯಾ?
ಊಟ ಡಬ್ಬಿನೇ ಮರ್ತ್ಬಿಟ್ಟಿದ್ಯಾ? ಅಯ್ಯೋ ಅಜ್ಜಿ, ಆ ಕಾವೇರಿಗೂ ಹಾಕಿದ್ಯಾ ತಾನೆ? ನನಗೆ ಗೊತ್ತು ಕಣೋ, ನಿನಗೆ ಅಷ್ಟು ಸುಲಭವಾಗಿ ಕಾವೇರಿನ ಮರೆಯಕ್ಕಾಗೋಲ್ಲ ಅಂತ. ನದಿನೂ ಒಂದೊಂದ್ಸಲ ಪಾತ್ರ ಬದಲಾಯಿಸುತ್ತೆ. ಕಾವೇರಿ ನಿನ್ ಬದುಕಲ್ಲಿ ಬಂದ್ರೂ ಬರ್ಬೋದು. ಮೊದಲನೇ ದಿನ ಆಫೀಸ್ಗೆ ಹೋಗ್ತಿದ್ಯಾ, ಅವಳ ನೆನ್ಪಲ್ಲೇ ಕೊರಗ್ತಾ ಕೂತಿರ್ಬೇಡ. ಎಲ್ರ ಜೊತೆ ಮಾತಾಡ್ತಾ ನಗ್ನಗ್ತಾ ಇರು. ಸರಿ ಅಜ್ಜಿ, ಬರ್ತೀನಿ. ಹುಷಾರಪ್ಪ. ನೀನು ಹುಷಾರು. ಪ್ರೀತು, ಏನಾಗತ್ತೋ ಏನೋ ಕಣೋ. ಅಪ್ಪ ಬೇಗ ರಿಕವರ್ ಆದ್ರೆ ಸಾಕು. ಅಕ್ಕ ರಿಲ್ಯಾಕ್ಸ್, ಡ್ಯಾಡ್ಗೇನೂ ಆಗಲ್ಲ. ಹಿ ವಿಲ್ ಬಿ ಓಕೆ. ಭಯ ಆಗ್ತಿದೆ ಪ್ರೀತು. ನಿನ್ನೆ ರಾತ್ರಿಯಿಂದ ವೇಟ್ ಮಾಡ್ತಿದೀವಿ. ಅಪ್ಪನ್ ಹೇಳ್ತಾಳೆ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇಲ್ಲ. ಅಕ್ಕ ಡಾಕ್ಟರ್ ಡಾಕ್ಟರ್ ಅಪ್ಪ ಹೇಗಿದ್ದಾರೆ? ಈಗ ಅವ್ರಿಗೆ ಕಾನ್ಶಿಯಸ್ ಬಂದಿದೆ. ಅಷ್ಟೇ ಸಾಕು. ಅವ್ರ ಕಂಡೀಷನ್ ಹೇಗಿದೆ ಡಾಕ್ಟರ್? ಇಟ್ಸ್ ಓಕೆ, ಬಟ್ ರಿಪೋರ್ಟ್ ಎಲ್ಲ ಬರಬೇಕು. ಅವೆಲ್ಲ ಸಿಕ್ಕ ಮೇಲೇನೆ ಕ್ಲಿಯರ್ ಆಗಿ ಏನಾಗಿದೆ ಅಂತ ಮತ್ತೆ ಗೊತ್ತಾಗೋದು. ಅಲ್ಲಿವರೆಗೂ ಏನೂ ಹೇಳಕ್ಕಾಗಲ್ಲ. ಕ್ಯಾನ್ ಐ ಸಿ ಮೈ ಡ್ಯಾಡ್? ಆದ್ರೆ ಪೇಷಂಟ್ಗೆ ಯಾವುದೇ ರೀತಿನೂ ತೊಂದರೆ ಕೊಡಬಾರ್ದು, ಜಾಸ್ತಿ ಮಾತಾಡ್ಸ್ಲೂಬಾರ್ದು. ಸುಮ್ಮನೆ ನೋಡ್ಕೊಂಡು ಬಂದ್ಬಿಡ್ಬೇಕು. ಓಕೆ? ಶೋರ್ ಡಾಕ್ಟರ್, ಶೋರ್. ಥ್ಯಾಂಕ್ ಯು. ಓಕೆ. ಅಪ್ಪ ಅಪ್ಪ, ಡ್ಯಾಡ್ ಹೇಗಿದ್ದೀರಪ್ಪ? ಡ್ಯಾಡ್ ಹೇಗಿದ್ದೀರಾ ಡ್ಯಾಡ್? ಯಾಕ್ರೋ, ಯಾಕೆ ಇಬ್ಬರ ಕಣ್ಣಲ್ಲೂ ನೀರು? ನನಗೇನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಯೋಚನೆ ಮಾಡಬೇಡಿ. ಡ್ಯಾಡ್ ಅಪ್ಪ ನಿಧಾನಕ್ಕೆ, ನಿಧಾನ ಡ್ಯಾಡ್. ಮಲಗಿ ಸಾಕಾಗೋಗಿದೆ. ನಿಧಾನಕ್ಕೆ. ಆಹಾ, ಬನ್ನಿ ಬನ್ನಿ. ಏ ಹುಷಾರಮ್ಮ. ಕಾತಿ, ನಾನು ತುಂಬ ಹಸುವಾಗಿದೆ, ತಿನ್ನೋದಕ್ಕೇನಾದರೂ ಕೊಡಿ. ಇರಿ ಅಪ್ಪ, ಡಾಕ್ಟರ್ ಹತ್ರ ಹೋಗಿ ನೀವೇನ್ ತಿನ್ಬಹುದು ಅಂತ ಕೇಳ್ತೀನಿ. ಬೇಡ, ಅದಕ್ಕೆ ಮೊದಲು ಒಂದು ಸ್ವಲ್ಪ ಬಿಸಿ ಬಿಸಿ ಕಾಫಿ ಕೊಡು. ಸರಿ, ನಾನೇ ಹೋಗಿ ತಗೊಂಡು ಬರ್ತೀನಿ. ಒಂದು ನಿಮಿಷ ಕೂತ್ಕೋ. ಅವನಿದಾನಲ್ಲ, ಹೋಗಿ ತಗೊಂಡು ಬರ್ತಾನೆ. ಹೋಗೋ ಪ್ರೀತು. ಓಕೆ ಡ್ಯಾಡ್, ತರ್ತೀನಿ. ಬೇಗ ಬಾ ಪ್ರೀತು. ನಿಧಾನಕ್ಕೆ ಬರಲಿ. ಕಾತಿ, ತುಂಬ ದಿವಸದಿಂದ ನಿನಗೊಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ಏನೇನೋ ನಡೀತಿದೆ, ಅದೆಲ್ಲರಿಗೂ ಗೊತ್ತಿದೆ. ಆದರೆ ಯಾರೂ ಬಾಯಿ ಬಿಡ್ತಾ ಇಲ್ಲ. ಇಷ್ಟು ದಿವಸ ಮುಚ್ಚಿಟ್ಟು ಸಾಕಾಯಿತು. ಈಗ ನನಗೆ ನಿಜ ಏನು ಅಂತ ಗೊತ್ತಾಗಬೇಕಾಗಿದೆ.